ಹೇಳು ಶುಭ. ಹಲೋ ಅನಂತು, ನೀನು ಹೇಳ್ದಾಗೆ ಆ ಅರುಣ್ ಸಾಮಾನ್ಯದವನಲ್ಲ, ಖತರ್ನಾಕ್ ನನ್ನ ಮಗ. ಯಾಕೆ ಅಂಥದ್ದೇನಾಯ್ತು ಈಗ? ಏನು ಮಾಡ್ದ ಗೊತ್ತಾ? ಬೆಳಿಗ್ಗೆ ಮನೆಗೆ ಹಾಲು ತರಬೇಕಿತ್ತು. ಕಾರ್ ತೆಗಿಯೋ ಅಂದರೆ ಪೆಟ್ರೋಲ್ ಬೆಲೆ ಜಾಸ್ತಿ, ಅದು ಜಾಸ್ತಿ ಇದು ಜಾಸ್ತಿ ಅಂತ ಭಾಷಣ ಬಿಗಿತಾನೆ. ನನ್ನನ್ನೇ ನಡ್ಕೊಂಡು ಹೋಗೋ ಥರ ಮಾಡಿಬಿಟ್ಟ. ನನಗೆಷ್ಟು ಇನ್ಸಲ್ಟ್ ಆಯಿತು ಗೊತ್ತಾ? ಆ ಯಮ್ಮನು ಆ ಅರುಣ್ ತಾಳಕ್ಕೆ ಕುಣಿತಾಳೆ. ನಾನೇನೋ ಕಳ್ಳಿ ಅನ್ನೋ ಥರ ನೋಡೋಕೆ ಶುರು ಮಾಡಿದ್ದಾರೆ. ಅವನಂತೂ ಹೆಜ್ಜೆ ಹೆಜ್ಜೆಗೂ ವಾಚ್ ಮಾಡ್ತಾ ಇದ್ದಾನೆ. ಈ ರೂಮ್ ಹತ್ರ ನಿನ್ಗೇನು ಕೆಲಸ, ಹಾಲ್ನಲ್ಲಿ ನಿನ್ಗೇನು ಕೆಲಸ ಅಂತ ನನ್ನನ್ನೇ ಕ್ವಶನ್ ಮಾಡೋಕೆ ಶುರು ಮಾಡಿದ್ದಾನೆ. ಶುಭ, ನಾನು ಮಂಜುನ ಕೊಲ್ಲೋದಕ್ಕೆ ನಿನ್ನನ್ನು ನೇಮಿಸಿದಾಗೆ ಮಂಜು ತಾಯಿ ವಿಜಯಲಕ್ಷ್ಮಿ ಮಂಜುನ ಕಾಪಾಡೋದಕ್ಕೆ ಅರುಣ್ ಅನ್ನೋ ನಾಯಿನ ನೇಮಿಸ್ಕೊಂಡಿದ್ದಾರೆ. ಅಷ್ಟೇ. ಇದೊಂದು ರೀತಿ ನಮ್ಮ ಆ್ಯಕ್ಷನ್ಗೆ ಅವರ ರಿಯಾಕ್ಷನ್ನು. ಚೆಸ್ ಆಟ ನೋಡಿದೆಯಲ್ಲ, ಎದುರಾಳಿ ನಡ್ಸೋ ಪ್ರತಿಯೊಂದು ಮೂಗೆ ಕರೆಕ್ಟಾಗಿ ನಾವು ಕಾಯಗಳನ್ನು ನಡೆಸಬೇಕು. ಲಾಸ್ಟಲ್ಲಿ ಯಾರು ಚೆಕ್ಮೇಟ್ ಮಾಡ್ತಾರೋ ಅವರೇ ಗೆಲ್ಲೋದು. ಈ ಆಟದಲ್ಲಿ ಗೆಲ್ಲೋದು ಈ ಅನಂತನೇ. ಆದರೆ ಅದಕ್ಕೆ ನಿನ್ನ ಸಪೋರ್ಟ್ ಬೇಕು. ಅರುಣ್ ಬಗ್ಗೆ ಡೀಟೇಲ್ಸ್ ವಿಚಾರಿಸು ಅಂತ ಹೇಳಿದ್ನಲ್ಲ, ವಿಚಾರಿಸ್ದ? ಕಾಪಾಡಿ ಪ್ಲೀಸ್ ಲಿಖಿತ, ನನಗೆ ಭಯ ಆಗ್ತಿದೆ, ಕಾಪಾಡಿ ಆಂಟಿ ಪ್ಲೀಸ್. ಅಯ್ಯೋ ಅಯ್ಯೋ, ಏನೇ ಬಂದಿರೋ